ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನೋಡಿ, ಕರು ಮೂಗು ದಾರ ಹಾಕಿಲ್ಲದಕ್ಕೆ ಯಾವ ರೀತಿ ಕೈಗೆ ಸಿಗ್ದಂಗೆ ಕುಣ್ಕೊಂಡು ಓಡೋಗ್ತಾ ಇದೆ. ಅದಕ್ಕೆ ನೋಡಿ, ಈಗ ದಬ್ಬಳದಲ್ಲಿ ನೂಲಿನ ದಾರನ ಪೋಣಿಸ್ಕೊಂಡು ಇಟ್ಕೊಂಡು ಅದಕ್ಕೆ ಕರುಗೆ ಬಾಯಿ ಕಟ್ಬಿಟ್ಟು ಆಮೇಲೆ ಅದಕ್ಕೆ ಮೂಗಿಗೆ ಚುಚ್ಚಿಬಿಟ್ಟು ಅದನ್ನು ದಾರನ ಎಳ್ಕೊತಾರೆ. ಅದಕ್ಕಿಂತ ಮುಂಚೆ ಯಾವುದಾದ್ರೂ ಪ್ರಾಣಿದು ಚೂಪದು ಕೊಂಬಿರುತ್ತಲ್ಲ, ಆ ಕೊಂಬಿಂದ ಚುಚ್ಚಿ ಫಸ್ಟೇ ಅದು ಅಂದರೆ ಅಲ್ಲಿ ಹೋಗೋದಕ್ಕೆ ದಬ್ಬಳ ಹಾಕೋಕ್ಕಿಂತ ಮುಂಚೆ ಕೊಂಬಿಂದ ಚುಚ್ಚಿರ್ತಾರೆ. ಆವಾಗ ಸ್ವಲ್ಪ ಅಲ್ಲಿ ಜಾಗ ಆಗಿರುತ್ತೆ. ಆಮೇಲೆ ದಬ್ಬಳ ತಗೊಂಡು ಚುಚ್ಚುತ್ತಾರೆ. ಅದು ನೋಡಿ, ಬಾಯಿ ಕಟ್ಟಿಬಿಟ್ಟು ಅದಕ್ಕೆ ಚುಚ್ಚೋದು. ಆಮೇಲೆ ಕೊರಳು ದಂಡೆನೂ ಕಟ್ಟುತ್ತಾರೆ. ನೋಡಿ, ಈಗ ಅದು ನಿವಾಳಿಸ್ತಾರೆ. ಚುಚ್ಚಿದಾದ್ಮೇಲೆ ದೃಷ್ಟಿ ತೆಗೆಯೋದು ಅಥವಾ ನಿವಾಳಿಸೋ ಥರ ಅದು ಕಾಲಿಂದ ಆ ಥರ ಮಾಡ್ತಾರೆ ಅವರು, ಯಾರು ಚುಚ್ಚಿರ್ತಾರೋ ಅವರು. ಸಾಮಾನ್ಯ ಎಲ್ಲ ಕರುಗಳಿಗೂ 4ರಿಂದ 5ನೇ ತಿಂಗಳಲ್ಲಿ ಮೂಗು ದಾರನ ಹಾಕ್ತಾರೆ. ಆದರೆ ನಮ್ಮ ಕರುಗೆ 8 ತಿಂಗಳು ಆಗೋಗಿತ್ತು. ಹಂಗಾಗಿ ಅದನ್ನು ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಯಾರನ್ನ ಇಟ್ಕೊಳಕ್ಕೆ ಹೋದರೆ ಅವರೇ ಬಿದ್ದೋಗೋರು, ಆ ಥರ ಆಗ್ತಿತ್ತು. ನೋಡ್ರಿ, ಫಸ್ಟ್ ಟೈಮು ಮೂಗು ದಾರನ ನೂಲಿನ ದಾರದಲ್ಲಿ ಹಾಕಬೇಕು. ನೈಲಾನ್ ದಾರ ಅದೆಲ್ಲ ಹಾಕಿದ್ರೆ ಅದಕ್ಕೆ ಸ್ವಲ್ಪ ನೋವಾಗುತ್ತೆ, ಕೊರಿಯೋ ಥರ ಆಗುತ್ತೆ. ಅದು ಮೂಗಿನ ದಾರನ 2 ಕಡೆದು ಅಲ್ಲಿ ಮೇಲ್ಗಡೆ ಗಂಟು ಹಾಕ್ತಾರೆ. ಆಮೇಲೆ ಕೊರಳಿಗೂ ಕೂಡ ಒಂದು ದಾರನ ಕಟ್ತಾರೆ. ನೋಡಿ, ಈಗ ಕರುಗೆ ಅವರು ನಮಸ್ಕಾರ ಮಾಡ್ಕೊಂಡ್ರು. ಯಾಕೆಂದರೆ ಮೂಗು ಚುಚ್ಚಿರ್ತಾರಲ್ಲ, ಅದಕ್ಕೋಸ್ಕರ ಅವರು ನಮಸ್ಕಾರನೂ ಮಾಡ್ಕೊತಾರೆ. ಆಮೇಲೆ ಕೊರಳಿನ ದಾರಕ್ಕೆ ಎಳ್ಕೊಂಡೋಗೋ ದಾರನ ಕಟ್ಟುತ್ತಾರೆ. ಫಸ್ಟ್ ಟೈಮೇ ಅದು ಮೂಗಿನ ದಾರಕ್ಕೆ ಎಳ್ಕೊಂಡೋಗೋ ದಾರ ಕಟ್ಟಿದ್ರೆ ಅದಕ್ಕೆ ನೋವಾಗುತ್ತೆ. ಇನ್ನು ಇವತ್ತಲ್ವಾ ಹಾಕಿರೋದು, ಹಾಗಾಗಿ ಕೊರಳಿನ ದಾರಕ್ಕೆ ಎಳ್ಕೊಂಡೋಗೋ ದಾರನ ಕಟ್ಟಬೇಕು. ಆಮೇಲೆ ಸ್ವಲ್ಪ ದಿನ ಹಳೇದಾದ್ಮೇಲೆ ಬೇಕಾದರೆ ಇದಕ್ಕೆ ಮೂಗಿನ ದಾರಕ್ಕೆ ಬೇಕಾದರೆ ಎಳೆಯೋ ಹಗ್ಗನ ಹಾಕ್ಬೋದು. ಕಟ್ಟೋದೆಲ್ಲ ಆಗೋವರೆಗೂ ಕರುನು ಅದೇ ಥರನೇ ಇಟ್ಕೊಂಡೇ ಇರಬೇಕು. ನೋಡ್ರಿ, ಈಗ ಮೂಗು ದಾರನ ಗಂಟಾಕ್ತಾ ಇದ್ದಾರೆ. ಮೇಲ್ಗಡೆ ಟೈಟ್ಗೆ ಗಂಟಾಕ್ತಾರೆ. ಈಗ ಕೊರಳಿಗೆ ದಾರ ಕಟ್ತಾ ಇದ್ದಾರೆ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ. ಮತ್ತು ನನ್ನ ವಿಡಿಯೋ ನೋಡ್ತಾ ಇರೋವಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಈಗ ನೋಡಿ, ಹಸು ಸುಸ್ತಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿತ್ತು. ಈಗ ಎದ್ಬಿಟ್ಟು ಹೋಗ್ತಾ ಇದೆ. ಆದರೆ ಮೊದಲಿನ ಥರ ಜೋರಾಗಿ ಕುಣ್ಕೊಂಡು ಹೋಗೋದಿಲ್ಲ. ಮೂಗು ದಾರ ಇದೆ ಅಲ್ವಾ, ಅದಕ್ಕೆ.